ಇಡೀ ಜಗತ್ತು ಇಂದು ಅಕ್ಷರಶಃ ಒಂದು ಸ್ಫೋಟಕ ಸನ್ನಿವೇಶದ ಅಂಚಿನಲ್ಲಿ ಬಂದು ನಿಂತಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಹೊತ್ತುಕೊಂಡಿರುವ ಸಂಘರ್ಷದ ಕಿಡಿಗಳು ಕೇವಲ ಗಡಿಯ ಯುದ್ಧವಾಗಿ ಉಳಿಯದೆ ಜಾಗತಿಕ ಇಂಧನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಭೀತಿಯನ್ನು ಸೃಷ್ಟಿಸಿವೆ. ವಿಶೇಷವಾಗಿ ಪರ್ಷಿಯನ್ ಕುಲ್ಲಿಯ ಜೀವನಾಡಿಯಂತಿರುವ ಆ ಕಿರಿದಾದ ಹಾರ್ಮುಜ್ ಜಲಸಂಧಿ ಈಗ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಚದುರಂಗದಾಟದ ಕೇಂದ್ರಬಿಂದುವಾಗಿದೆ. ವಿಶ್ವದ ಒಟ್ಟು ತೈಲ ವ್ಯಾಪಾರದ ಕಾಲು ಭಾಗದಷ್ಟು ವಹಿವಾಟು ಇದೇ ಕಿರಿದಾದ ಸಮುದ್ರ ಮಾರ್ಗದ ಮೂಲಕ ಸಾಗಬೇಕಿದೆ. ಆದರೆ ಯುದ್ಧದ ಭೀತಿ ಮತ್ತು ಇರಾನ್ ವಿಧಿಸಿರುವ ಕಠಿಣ ಎಚ್ಚರಿಕೆಗಳಿಂದಾಗಿ ಅಂತಾರಾಷ್ಟ್ರೀಯ ತೈಲ ಟ್ಯಾಂಕರ್ಗಳು ಈ ಮಾರ್ಗದಲ್ಲಿ ಚಲಿಸಲು ಹೆದರುತ್ತಿವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದಂತಹ ಬೃಹತ್ ಆರ್ಥಿಕತೆಯ ದೇಶಕ್ಕೆ ಇಂಧನದ ಪೂರೈಕೆ ಸ್ಥಗಿತಗೊಂಡರೆ ಉಂಟಾಗಬಹುದಾದ ಪರಿಣಾಮಗಳು ಊಹೆಗೂ ನಿಲುಕದ್ದು. ದೇಶದ ಒಳಗಡೆ ಈಗಾಗಲೇ ಎಲ್ಪಿಜಿ ಮತ್ತು ತೈಲದ ಕೊರತೆಯ ಆತಂಕ ಮನೆ ಮಾಡಿದ್ದು, ಜನಸಾಮಾನ್ಯರು ಸಿಲಿಂಡರ್ಗಳಿಗಾಗಿ ಕ್ಯೂ ನಿಲ್ಲುವ ಪರಿಸ್ಥಿತಿ ಬಂದೊದಗಿದೆ. ಇತ್ತ ಅರಬ್ಬಿ ಸಮುದ್ರದಲ್ಲಿ ಯುದ್ಧ ನೌಕೆಗಳ ಸದ್ದು ಜೋರಾಗುತ್ತಿದ್ದರೆ, ಅತ್ತ ಭಾರತವು ತನ್ನ ಇಂಧನ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅತ್ಯಂತ ಸಂಕೀರ್ಣವಾದ ಮತ್ತು ಅಪಾಯಕಾರಿ ಎನ್ನಬಹುದಾದ ರಾಜತಾಂತ್ರಿಕ ಹಾದಿಯನ್ನು ಆಯ್ದುಕೊಂಡಿದೆ. ಈ ಮಹಾ ಸಂಘರ್ಷದ ನಡುವೆಯೂ ತನ್ನ ಹಡಗುಗಳನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ತರುವುದು ಭಾರತದ ಪಾಲಿಗೆ ಕೇವಲ ಆರ್ಥಿಕ ಅನಿವಾರ್ಯತೆಯಲ್ಲ, ಬದಲಾಗಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಪ್ರಭಾವ ಮತ್ತು ಅಸ್ತಿತ್ವದ ಅಗ್ನಿಪರೀಕ್ಷೆಯಾಗಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಯುದ್ಧದ ಭೀತಿಯಿಂದಾಗಿ ಹಾರ್ಮುಜ್ ಜಲಸಂಧಿಯತ್ತ ಸುಳಿಯಲು ಹೆದರುತ್ತಿರುವ ಈ ಹೊತ್ತಿನಲ್ಲಿ ಭಾರತವು ತನ್ನ ಅದ್ಭುತ ರಾಜತಾಂತ್ರಿಕ ನಡೆಯ ಮೂಲಕ ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಗ್ಚಿ ನಡುವೆ ನಡೆದ 4ನೇ ಸುತ್ತಿನ ಮಹತ್ವದ ಮಾತುಕತೆಗಳು ಕೇವಲ ಔಪಚಾರಿಕ ಭೇಟಿಯಾಗಿರಲಿಲ್ಲ, ಅದು ದೇಶದ ಇಂಧನ ಭದ್ರತೆಯನ್ನೇ ನಿರ್ಧರಿಸುವ ಅಗ್ನಿಪರೀಕ್ಷೆಯಾಗಿತ್ತು. ಯುದ್ಧದ ಹಿನ್ನೆಲೆಯಲ್ಲಿ ಇರಾನ್ ತನ್ನ ಸಮುದ್ರ ಮಾರ್ಗದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ನೀಡಿದ್ದರೂ, ಭಾರತದೊಂದಿಗಿನ ದಶಕಗಳ ಕಾಲದ ಗಾಢವಾದ ಬಾಂಧವ್ಯದ ಗೌರವಾರ್ಥವಾಗಿ ಭಾರತೀಯ ಹಡಗುಗಳಿಗೆ ಮಾತ್ರ ವಿಶೇಷ ರಕ್ಷಣೆ ಮತ್ತು ಸಂಚಾರದ ಅನುಮತಿಯನ್ನು ನೀಡಿತು. ಈ ರಾಜತಾಂತ್ರಿಕ ಚಾಣಾಕ್ಷತನದ ನೇರ ಫಲವಾಗಿ ಭಾರತದ ಹೆಮ್ಮೆಯ ತೈಲ ಟ್ಯಾಂಕರ್ಗಳಾದ ಪುಷ್ಪ ಮತ್ತು ಪರಿಮಳ ಯಾವುದೇ ಅಡೆತಡೆಯಿಲ್ಲದೆ ಆ ಅಪಾಯಕಾರಿ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಕೇವಲ ತೈಲವನ್ನಷ್ಟೇ ಹೊತ್ತು ತರದೆ ಇವು ಭಾರತದ ರಾಜತಾಂತ್ರಿಕ ಶಕ್ತಿಯನ್ನು ಜಗತ್ತಿಗೆ ಸಾರುತ್ತಾ ಬಂದಿವೆ. ಇರಾನ್ನ ಈ ಸಹಕಾರವು ಭಾರತವನ್ನು ತನ್ನ ಅತ್ಯಂತ ನಂಬಿಕಸ್ಥ ಮತ್ತು ದೀರ್ಘಕಾಲೀನ ಪಾಲುದಾರ ರಾಷ್ಟ್ರವೆಂದು ಪರಿಗಣಿಸಿರುವುದಕ್ಕೆ ಸಾಕ್ಷಿಯಾಗಿದೆ. ಸುಮಾರು 25ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳು ಯುದ್ಧದ ಭೀತಿಯಿಂದಾಗಿ ಅಲ್ಲಿಯೇ ಸ್ಥಗಿತಗೊಂಡಿದ್ದರೂ, ಭಾರತೀಯ ಹಡಗುಗಳು ಮಾತ್ರ ಸುರಕ್ಷಿತವಾಗಿ ಹೊರಬಂದಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಭಾವ ಎಷ್ಟಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಈ ವಿಜಯವು ದೇಶದ ಮಾರುಕಟ್ಟೆಯಲ್ಲಿ ಉಂಟಾಗಿದ್ದ ತೈಲ ಕೊರತೆಯ ಆತಂಕವನ್ನು ಹೋಗಲಾಡಿಸಿ ಇಂಧನ ಭದ್ರತೆಯ ವಿಷಯದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದ ನಿರಾಳತೆಯನ್ನು ತಂದುಕೊಟ್ಟಿದೆ. ಜಾಗತಿಕ ರಾಜಕೀಯದ ಸಂಕೀರ್ಣ ಹಾದಿಯಲ್ಲಿ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧವು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಅದು ದಶಕಗಳ ಕಾಲದ ನಂಬಿಕೆ ಮತ್ತು ಪರಸ್ಪರ ಅವಲಂಬನೆಯ ಮೇಲೆ ನಿಂತಿರುವ ಭದ್ರಕೋಟೆಯಾಗಿದೆ. ಇರಾನ್ ಪಾಲಿಗೆ ಭಾರತವು ಕೇವಲ ಒಂದು ದೇಶವಲ್ಲ, ಬದಲಾಗಿ ತನ್ನ ತೈಲ ಸಂಪನ್ಮೂಲಕ್ಕಿರುವ ಅತ್ಯಂತ ದೊಡ್ಡ ಮತ್ತು ದೀರ್ಘಕಾಲೀನ ಮಾರುಕಟ್ಟೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮೇಲೆ ಎಷ್ಟೇ ಆರ್ಥಿಕ ನಿರ್ಬಂಧಗಳು ಹೇರಲ್ಪಟ್ಟಿದ್ದರೂ, ಭಾರತವು ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯ ಮೂಲಕ ಇರಾನ್ ಜೊತೆಗಿನ ಸಂಬಂಧವನ್ನು ಜೀವಂತವಾಗಿರಿಸಿಕೊಂಡಿದೆ. ಇಂದಿನ ಈ ಯುದ್ಧ ಸದೃಶ ಪರಿಸ್ಥಿತಿಯಲ್ಲಿ ಇರಾನ್ ತನ್ನ ಸಮುದ್ರ ಮಾರ್ಗಗಳನ್ನು ಇತರರಿಗೆ ಮುಚ್ಚಿದ್ದರೂ, ಭಾರತಕ್ಕೆ ಮಾತ್ರ ಮುಕ್ತವಾಗಿಟ್ಟಿರುವುದು ಈ ಗಾಢವಾದ ಸ್ನೇಹಕ್ಕೆ ಸಾಕ್ಷಿಯಾಗಿದೆ. ಹಾರ್ಮುಜ್ ಜಲಸಂಧಿಯ ಭದ್ರತೆಯು ಭಾರತದ ಇಂಧನ ಅಗತ್ಯತೆಗಳಿಗೆ ಎಷ್ಟು ಮುಖ್ಯವೋ, ಭಾರತದಂತಹ ಬೃಹತ್ ಗ್ರಾಹಕನನ್ನು ಉಳಿಸಿಕೊಳ್ಳುವುದು ಇರಾನ್ನ ಆರ್ಥಿಕ ಸ್ಥಿರತೆಗೆ ಅಷ್ಟೇ ಅನಿವಾರ್ಯವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರಗಳ ಜೊತೆಗೂ ಭಾರತವು ನಿಕಟ ಸಂಬಂಧ ಹೊಂದಿದ್ದರೂ, ಇರಾನ್ ವಿಷಯದಲ್ಲಿ ತಳೆದಿರುವ ಈ ಸಮತೋಲನ ನಿಲುವು ಭಾರತದ ರಾಜತಾಂತ್ರಿಕ ಪ್ರೌಢಿಮೆಯನ್ನು ಎತ್ತಿ ತೋರಿಸುತ್ತದೆ. ಈ ಪರಸ್ಪರ ಹಿತಾಸಕ್ತಿಗಳೇ ಇಂದು ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ನಡುವೆಯೂ ಭಾರತದ ಇಂಧನ ಪೂರೈಕೆಯ ಸರಕಳಿ ತುಂಡಾಗದಂತೆ ನೋಡಿಕೊಳ್ಳುತ್ತಿವೆ. ಇರಾನ್ ತನ್ನ ಅತಿದೊಡ್ಡ ಗ್ರಾಹಕನಾದ ಭಾರತವನ್ನು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಎಂಬ ಸಂದೇಶವನ್ನು ಈ ಬೆಳವಣಿಗೆಗಳ ಮೂಲಕ ಜಗತ್ತಿಗೆ ರವಾನಿಸಿದೆ. ಒಂದೆಡೆ ರಾಜತಾಂತ್ರಿಕ ಮಾತುಕತೆಗಳು ತೆರೆಯ ಮರೆಯಲ್ಲಿ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯ ಆಕಾಶದಲ್ಲಿ ಯುದ್ಧದ ನಗಾರಿ ಮೊಳಗುತ್ತಿದೆ. ಇಡೀ ಜಗತ್ತನ್ನೇ ನಡುಗಿಸಿರುವ ಈ ಸಂಘರ್ಷದ ನಡುವೆ ಪಶ್ಚಿಮ ಇರಾನ್ನ ವಾಯುಪ್ರದೇಶದಲ್ಲಿ ಅಮೆರಿಕದ ವಾಯುಪಡೆಗೆ ಸೇರಿದ KC-135 ಎಂಬ ಬೃಹತ್ ಇಂಧನ ಮರುಪೂರಣ ವಿಮಾನವು ಪತನಗೊಂಡಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಸ್ಫೋಟಕವಾಗಿಸಿದೆ.
ಈ ಭೀಕರ ದುರಂತದಲ್ಲಿ ವಿಮಾನದಲ್ಲಿದ್ದ 6 ಮಂದಿ ಸಿಬ್ಬಂದಿ ದುರ್ಮರಣಕ್ಕೀಡಾಗಿದ್ದಾರೆ ಎಂಬ ವರದಿಗಳು ಬಿತ್ತರವಾಗುತ್ತಿವೆ. ಇರಾನ್ನ ಮಾಧ್ಯಮಗಳು ಈ ವಿಮಾನವನ್ನು ನಮ್ಮ ಕ್ಷಿಪಣಿಗಳು ಹೊಡೆದುರುಳಿಸಿವೆ ಎಂದು ಬೆಂಕಿಯುಗುಳುತ್ತಿದ್ದರೆ, ಅಮೆರಿಕವು ಇದು ಕೇವಲ ತಾಂತ್ರಿಕ ದೋಷ ಅಥವಾ ಅಪಘಾತ ಎಂದು ವಾದಿಸುತ್ತಿದೆ. ಇಷ್ಟೇ ಅಲ್ಲದೆ, ಅಮೆರಿಕದ ಅತಿದೊಡ್ಡ ಮತ್ತು ಶಕ್ತಿಶಾಲಿ ವಿಮಾನವಾಹಕ ನೌಕೆಯಾದ USS ಅಬ್ರಹಾಂ ಲಿಂಕನ್ ಮೇಲೆ ತಾನು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಘೋಷಿಸಿಕೊಂಡಿದೆ. ಆದರೆ ವಾಷಿಂಗ್ಟನ್ ಈ ದಾಳಿಯನ್ನು ತಳ್ಳಿಹಾಕಿದೆ. ತನ್ನ ನೌಕಾಪಡೆಗಳು ಪೂರ್ಣ ಸುರಕ್ಷಿತವಾಗಿದ್ದು, ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಕ್ರಮವನ್ನು ಮತ್ತಷ್ಟು ವೇಗವಾಗಿ ಮುಂದುವರಿಸಿವೆ ಎಂದು ಗುಡುಗಿದೆ. ಸಮುದ್ರದ ಮೇಲೆ ಯುದ್ಧ ನೌಕೆಗಳ ಸಂಚಾರ ಮತ್ತು ಆಕಾಶದಲ್ಲಿ ಕ್ಷಿಪಣಿಗಳ ಅಬ್ಬರವು ಕೇವಲ 2 ದೇಶಗಳ ನಡುವಿನ ಕಾಳಗವಾಗದೆ ಜಾಗತಿಕ ಇಂಧನ ಪೂರೈಕೆಯ ಮಾರ್ಗವನ್ನೇ ಸ್ಮಶಾನವಾಗಿಸುವ ಭೀತಿಯನ್ನು ಒಡ್ಡಿದೆ. ಈ ಮಿಲಿಟರಿ ಶಕ್ತಿ ಪ್ರದರ್ಶನದ ನಡುವೆ ಸಿಲುಕಿರುವ ವಾಣಿಜ್ಯ ಹಡಗುಗಳ ಸುರಕ್ಷತೆಯು ಈಗ ಕೇವಲ ಅದೃಷ್ಟದ ಮೇಲಲ್ಲ, ಬದಲಾಗಿ ಉಭಯ ರಾಷ್ಟ್ರಗಳ ಮುಂದಿನ ನಡೆಯ ಮೇಲೆ ಅವಲಂಬಿಸಿದೆ. ಅಂತಾರಾಷ್ಟ್ರೀಯ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸದ್ದು ಜೋರಾಗುತ್ತಿರುವಾಗಲೇ ಅತ್ತ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಆಗುತ್ತಿದೆ. ಪ್ರಸ್ತುತ ಸರ್ಕಾರದ ವಿದೇಶಾಂಗ ನೀತಿಯನ್ನು ಕಟುವಾಗಿ ಟೀಕಿಸಿದ್ದಾರೆ. ಇರಾನ್ ವಿಷಯದಲ್ಲಿ ಅಮೆರಿಕದ ಲೆಕ್ಕಾಚಾರಗಳು ಪೂರ್ಣವಾಗಿ ಉಲ್ಟಾ ಹೊಡೆದಿವೆ ಎಂದು ಎಚ್ಚರಿಸಿದ್ದಾರೆ. ಇರಾನ್ ಆರ್ಥಿಕವಾಗಿ ಹೈರಾಣಾಗಿದ್ದರೂ ಸಹ ಸೋಲೊಪ್ಪಿಕೊಳ್ಳದೆ ತಿರುಗಿ ಬೀಳುತ್ತಿರುವುದು ಅಮೆರಿಕದ ಕಾರ್ಯತಂತ್ರಕ್ಕೆ ಬಿದ್ದ ದೊಡ್ಡ ಹೊಡೆತ ಎಂದು ಬಣ್ಣಿಸಿದ್ದಾರೆ. ಇತ್ತ ಭಾರತದ ಮಟ್ಟಿಗೆ ಹೇಳುವುದಾದರೆ, ಅಂತಾರಾಷ್ಟ್ರೀಯ ಮಟ್ಟದ ಈ ರಾಜತಾಂತ್ರಿಕ ಜಯವು ದೇಶದ ಇಂಧನ ಭದ್ರತೆಗೆ ಆಸರೆಯಾಗಿದ್ದರೂ ವಾಸ್ತವದಲ್ಲಿ ಸಾಮಾನ್ಯ ಜನರಿಗೆ ಇನ್ನೂ ಈ ಲಾಭದ ಸ್ಪರ್ಶವಾಗಿಲ್ಲ. ಪಂಜಾಬ್ನ ಬನ್ನಾಲಾ ಜಿಲ್ಲೆಯಲ್ಲಿ ನಡೆದ ಘಟನೆಯು ಇದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಗ್ಯಾಸ್ ಸಿಲಿಂಡರ್ ಪಡೆಯಲು ಗಂಟೆಗಟ್ಟಲೆ ಕ್ಯೂ ನಿಂತಿದ್ದ ಜನಸಾಮಾನ್ಯರ ನಡುವೆ ನೂಕುನುಗ್ಗಳದಲ್ಲಿ ವೃದ್ಧರೊಬ್ಬರು ಪ್ರಾಣ ಕಳೆದುಕೊಂಡಿರುವುದು ದೇಶದ ಆಂತರಿಕ ಇಂಧನ ಪೂರೈಕೆ ವ್ಯವಸ್ಥೆಯ ಮೇಲಿರುವ ಒತ್ತಡವನ್ನು ಬಿಂಬಿಸುತ್ತಿದೆ. ತೈಲ ಟ್ಯಾಂಕರ್ಗಳ ಆಗಮನವು ಮಾರುಕಟ್ಟೆಯಲ್ಲಿನ ಕೊರತೆಯ ಭೀತಿಯನ್ನು ದೂರ ಮಾಡಬಹುದಾದರೂ ಅಂತಿಮವಾಗಿ ಅದು ಅಂತಿಮ ಜನಸಾಮಾನ್ಯರ ಮನೆಬಾಗಿಲಿಗೆ ತಲುಪುವವರೆಗೆ ಈ ಆತಂಕದ ನೆರಳು ಮುಂದುವರಿಯುತ್ತಲೇ ಇರುತ್ತದೆ. ಜಾಗತಿಕ ಮಟ್ಟದ ಯುದ್ಧ ಮತ್ತು ದೇಶದೊಳಗಡೆಯ ಅಗತ್ಯ ವಸ್ತುಗಳ ಪೂರೈಕೆಯ ನಡುವಿನ ಈ ಕೊಂಡಿಯು ಅತ್ಯಂತ ಸೂಕ್ಷ್ಮವಾಗಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಬಹುದು ಎಂಬುದು ಇಡೀ ದೇಶದ ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಜಾಗತಿಕ ರಾಜಕೀಯ ಮತ್ತು ಭಾರತದ ಇಂಧನ ಭದ್ರತೆಯ ಕುರಿತಾದ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮುಖ್ಯ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಮತ್ತು ವಿಶೇಷ ವರದಿಗಳನ್ನು ಕ್ಷಣಕ್ಷಣಕ್ಕೂ ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮಗೆ ಇಂತಹ ನಿಖರವಾದ ಮಾಹಿತಿಯನ್ನು ತರಲು ಸ್ಫೂರ್ತಿ. ಧನ್ಯವಾದಗಳು.